ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾನು ಈ ವಿಡಿಯೋದಲ್ಲಿ ಇವತ್ತು ನಿಮ್ಮ ಜೊತೆ ನನ್ನ ನಾದಿನಿ ಸೀಮಂತ ಹಾಗೆ ಬೆಣ್ಣೆನ ಕರಗಿಸಿ ತುಪ್ಪ ಮಾಡೋದು ಹೇಗೆ ಅಂತ ಅನ್ನೋವಂಥ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವರು ನನ್ನ ನಾದಿನಿ ಆಗಿರ್ತಾರೆ, ಅಂದರೆ ನಮ್ಮ ಮನೆಯವರ ತಂಗಿ. ಇವ್ರಿಗೆ 8 ತಿಂಗಳು ಕಂಪ್ಲೀಟ್ ಆಗಿ 9 ತಿಂಗಳಿಗೆ ಬಿದ್ದಿತ್ತು. ಆ ಸಮಯದಲ್ಲಿ ಪ್ರತಿಯೊಂದು ಗರ್ಭಿಣಿಯರಿಗೂ ಮಾಡುವಂಥ ಸೀಮಂತ ಕಾರ್ಯಕ್ರಮ. ಹಾಗೆ ನನ್ನ ನಾದಿನಿಗೂ ಕೂಡ ಮಾಡಿದರು ಗಂಡನ ಮನೆಯವರು. ಈ ಪ್ರತಿಯೊಂದು ಹೆಣ್ಣಿಗೂ ಮದುವೆ ಅಂತ ಆದಮೇಲೆ ಈ ಗರ್ಭಿಣಿ ಆಗೋದು ಹಾಗೆ ಮಕ್ಕಳನ್ನು ಹೆರೋದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ಅಂಥ ಒಂದು ಸಂದರ್ಭ ನನ್ನ ನಾದಿನಿಗೂ ಕೂಡ ಬಂದಿತ್ತು. ಸಮಾರಂಭನ ಎಲ್ಲರೂ ಖುಷಿಯಾಗಿ ಹೋಗಿ ಆಚರಿಸ್ಕೊಂಡು ಬಂದ್ವಿ. ಮೊದಲಿಗೆ ಅವಳ ಗಂಡನ ಮನೆಯವರು ಅವಳನ್ನ ಕೂರಿಸಿ ಒಂದು ಶಾಸ್ತ್ರನ, ಉಡಿ ತುಂಬೋ ಶಾಸ್ತ್ರನ ಮಾಡ್ತಾರೆ. ಅದಾಗಿತ್ತು ಇಲ್ಲಿ ಮೊದಲಿಗೆ. ಇವರು ಮನೆಯಲ್ಲೇ ಮಾಡಿದರು. ಅವ್ರದ್ದು ಬಂದು ಒಂದು ಹಳ್ಳಿ ಆಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿದರು. ಮನೆಯಲ್ಲಿ ಮಾಡೋದ್ರಿಂದ ಊರಲ್ಲಿರೋರ ನೆಂಟರಿಷ್ಟೆಲ್ಲ ಬಂದು ಸೇರೋದಕ್ಕೂ ಚೆನ್ನಾಗಿರುತ್ತೆ. ಆದರೂ ಮನೆಯಲ್ಲಿ ಮಾಡೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಮಾಡೋದಕ್ಕಿಂತ ಮನೇಲಿ ಮಾಡೋದು ಭಾಳ ಖುಷಿ ವಿಚಾರ. ಏನಕ್ಕಪ್ಪ ಅಂತಂದರೆ ಆ ಮನೆಯಲ್ಲಿ ಹಿರಿಯರು ಬದುಕಿ ಬಾಳಿ ಹೋಗಿರ್ತಾರೆ. ಅಂಥ ಮನೆಗಳಲ್ಲಿ ಈ ಥರದೊಂದು ಸಮಾರಂಭ ಮಾಡೋದು ತುಂಬಾ ಅವರ ಆಶೀರ್ವಾದನೂ ಸಿಗುತ್ತೆ. ಹಾಗಾಗಿ ಮನೇಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಗಂಡನ ಮನೆಯವರ ಉಡಿ ತುಂಬೋ ಶಾಸ್ತ್ರ ಆಯಿತು. ಅದಾದ ನಂತರ ನಾವು ಇಲ್ಲಿ ತವ್ರ ಮನೆಯಿಂದ ಒಂದು ಶಾಸ್ತ್ರನ ಮಾಡ್ತೀವಿ. ಅದು ಮಾಡ್ತಾಯಿದ್ದೀನಿ ನಾನೇ. ಮೊದಲಿಗೆ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ನಮ್ಮ ನಾದಿನಿಗೆ, ಅದನ್ನಾದ ನಂತರ ಹೂವನ್ನ ಮುಡಿಸ್ತೀವಿ. ಹೂವೆಲ್ಲ ಮುಡಿಸಾದ್ಮೇಲೆ ಅವಳಿಗೆ ಬಳೆನ ಹಾಕಿ, ಹಾಗೆ ನಾವೇನು ತಂದಿರ್ತೀವೋ ಹೂವು, ಹಣ್ಣು, ಹಾಗೆ ಸ್ವೀಟು ಮತ್ತು ಈ ಸೀರೆ ಹಾಗೆ ಈ ಥರದನ್ನೆಲ್ಲ ತಂದಿರ್ತೀವಿ. ಅದನ್ನು ಅವಳಿಗೆ ಕೊಡೋವಂಥ ಒಂದು ಶಾಸ್ತ್ರ ಆಗಿರುತ್ತೆ. ಇಲ್ಲಿ ನನ್ನ ಓರ್ಗಿತಿ ಹಾಗೆ ನನ್ನ ನಾದಿನಿ, ದೊಡ್ಡ ನಾದಿನಿ, ಇವರು 3 ಜನ ಸೇರಿಕೊಂಡು ನಾವಿಲ್ಲಿ ಈ ಶಾಸ್ತ್ರನ ಮಾಡಿದ್ವಿ. ಅದಾದಮೇಲೆ ನಮ್ಮ ಮನೆಯವರು ಮಾಡಿದ್ರು. ಅದಾದ ನಂತರ ಇವರು ಬಂದು ನಮ್ಮ ಆಂಟಿ ಅಂದರೆ ನಮ್ಮ ಮನೆಯವರ ಸೋದರ ಮಾವ, ಅವರ ಮಿಸ್ಸಸ್ ಆಗಿರ್ತಾರೆ. ಈ ನಮ್ಮ ಮನೆಯವ್ರ ಸೋದರ ಮಾವ ಹಾಗೆ ಅವರ ಮಿಸ್ಸಸ್ಸು ಇಲ್ದಿರ ನಮಗೆ ಯಾವುದೇ ರೀತಿಯ ಫಂಕ್ಷನ್ ಕೂಡ ನಮಗೆ ಫುಲ್ಫಿಲ್ ಆಗೋದಿಲ್ಲ. ನಮ್ಮ ಮನೆ ಕಾರ್ಯಕ್ರಮಗಳಿಗೆ ಇವರು ಹಿರಿಯ ವ್ಯಕ್ತಿಗಳು. ಇವರಿಲ್ದಿರ ನಮ್ಮ ಮನೆಗೆ ಒಂಥರ ಫಂಕ್ಷನ್ಗಳಿಗೆ ಅಷ್ಟು ಕಳೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇವರಿದ್ರೇ ನಮ್ಮೆಲ್ಲರಿಗೂ ಒಂದು ಶಕ್ತಿ. ಅದೇ ರೀತಿ ಇದ್ದಾರೆ ನಮಗೆ. ನಾವು ಕೂಡ ಅಷ್ಟೇ ಖುಷಿಯಿಂದ ಇವ್ರನ್ನೆಲ್ಲ ಇದು ಮಾಡ್ತೀವಿ. ಇವರು ಸಹ ನಮ್ಮ ನಾದಿನಿಗೆ ಉಡಿ ತುಂಬೋ ಶಾಸ್ತ್ರವನ್ನು ಮಾಡಿದ್ರು. ಇದಾದಮೇಲೆ ಇನ್ನೂ ಅನೇಕ ಜನ ನಮ್ಮ ಕಡೆಯಿಂದ ಯಾರ್ಯಾರು ಬಂದಿದ್ರು ಅವರೆಲ್ಲ ಮಾಡಿದ್ರು. ಇವ್ರು ಬಂದು ನನ್ನ ತಂಗಿ, ಅಂದರೆ ನಮ್ಮ ಮೈದನ ಮಿಸ್ಸಸ್ ಆಗಿರ್ತಾರೆ ಅವರು. ಇವರು ಕೂಡ ಮಾಡಿದ್ರು ಶಾಸ್ತ್ರನ. ಇಲ್ಲಿ ನಮ್ಮ ಮನೇಲಿ ಇನ್ನೂ ಓರ್ಗಿತಿ ಅಂದ್ರಿದ್ದಾರೆ ಅಂತ, ಅಂದರೆ ನಮ್ಮ ದೊಡ್ಡಕ್ಕ ಹಾಗೆ ಇನ್ನೂ ಒಂದಿಬ್ಬರು ಮಿಸ್ ಆಗಿದ್ದರು. 3 ಜನ ಮಿಸ್ ಆಗಿದ್ದರು ಈ ಫಂಕ್ಷನ್ಗೆ. ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಒಬ್ಬರು ಬಾಣಂತಿ, ಇನ್ನೊಬ್ಬರು ಅವರು ಡ್ಯೂಟಿಲಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ರಜಾಗಳು ಸಿಕ್ಕಿರಲಿಲ್ಲ. ಹಾಗಾಗಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಹೋಗಿ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಬಂದ್ವಿ. ಇವರು ನಮ್ಮ ಅತ್ತೆ, ನಮ್ಮ ಮನೆಯವ್ರ ತಾಯಿ.
ಇವ್ರು ಬಂದು ನಮ್ಮ ಅತ್ತೆಯ ತಂಗಿ. ಇವರು ನನ್ನ ನಾದಿನಿಯವರ ಯಜಮಾನರು. ಈ ರೀತಿಯಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವಳಿಗೆ ಇಷ್ಟಪಟ್ಟಂಥ ತಿಂಡಿಗಳನ್ನೆಲ್ಲ ಮಾಡಿ ಅವ್ರ ಅತ್ತೆ ತಟ್ಟೆನೆಲ್ಲ ತುಂಬಿಸಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು. ಮಕ್ಕಳೆಲ್ಲ ಸೇರಿ ಅವಳಿಗೆ ಸಿಹಿ ತುಂಬಿದಂಥ ಒಂದು ತಟ್ಟೆನ ಅತ್ತೆಗೆ ಮುಟ್ಟಿಸಿ ಹಾಗೆ ಅವಳಿಗೆಲ್ಲ ತಿನ್ನಿಸಿದ್ರು. ಇದಾಗಿತ್ತು ನಮ್ಮ ಮನೆ ನಾದಿನಿಯ ಸೀಮಂತ ಸಮಾರಂಭ. ಇದಾದಮೇಲೆ ನಾನಿಲ್ಲಿ ಒಂದಷ್ಟು ಬೆಣ್ಣೆನ ಕಡಿದು ಅದನ್ನು ತೆಗೆದಿಟ್ಟಿದ್ದೆ ಒಂದಷ್ಟು. ಅದರಿಂದ ತುಪ್ಪ ಕಾಯಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೂರು ದಿನ ನಾನು ಈ ಬೆಣ್ಣೆನ ಮಾಡಿ ಇಟ್ಕೊಂಡಿದ್ದೆ. ಹಾಲಿನ ಕೆನೆಯಿಂದ ನಾವು ಡೈರಿಲಿ ಹಾಲು ತರ್ತೀವಿ, ಅದರಿಂದ ಬಂದಂಥ ಕೆನೆಯಿಂದ ಶೇಖರಣೆ ಮಾಡಿಟ್ಟು ಅದಾದ ನಂತರ ನಾವು ತುಪ್ಪ ಕಾಯಿಸ್ಕೊತೀವಿ. ನೋಡಿ, ಮೊದಲಿಗೆ ಒಂದು ಬಾಣಲಿನ ಇಟ್ಟು ಸ್ಟವ್ ಅಂಟಿಸ್ಬಿಟ್ಟು ಇಟ್ಟಿದ್ದಂಥ ಬೆಣ್ಣೆನೆಲ್ಲ ಹಾಕಿ ಚೆನ್ನಾಗಿ ಕರಗಿಸ್ಕೊಬೇಕು. ಅದೆಲ್ಲ ಚೆನ್ನಾಗಿ ಕರಗಬೇಕು. ಇದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ಕಿತ್ತು. ಅದಕ್ಕೆ ನಾನಿಲ್ಲಿ ಒಂದು 5ರಿಂದ 6 ಕಾಳು ಮೆಂತ್ಯ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಒಂದು 5-6 ಕಾಳಷ್ಟು ಸಾಲ್ಟು, ಕಲ್ಲು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2ರಿಂದ 3 ಏಲಕ್ಕಿ ಕಾಯಿ. ಇದಿಷ್ಟನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಪುಡಿ ಮಾಡಿಟ್ಕೊಂಡು ಈ ಟೈಮಲ್ಲಿ ನೋಡಿ ಈ ರೀತಿ ನೊರೆ ಬರುತ್ತೆ, ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿ. ಆ ಸಮಯದಲ್ಲಿ ನೋಡಿ ಇದಿಷ್ಟನ್ನು ಹಾಕ್ಕೊಬೇಕಾಗುತ್ತೆ. ಈ ಏಲಕ್ಕಿ ಮೆಂತ್ಯ ಒಂದು ಒಳ್ಳೆಯ ಘಮನ ಕೊಡುತ್ತೆ. ಸಾಲ್ಟು ಒಂದು ಟೇಸ್ಟ್ ಬರೋದಕ್ಕೆ ಹಾಕೋತೀವಿ. ಹಾಗೆ ಈ ಅರಿಶಿನ ಪುಡಿನೂ ಅಷ್ಟೇ, ಸ್ವಲ್ಪ ಕಲರ್ ಬರಲಿ ಅಂತ ಅಂದ್ಬಿಟ್ಟು ಹಾಕೋತೀವಿ. ನೋಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದು ಮೊದಲಿಗೆ ಹಾಕ್ಬಾರ್ದು, ಲಾಸ್ಟಲ್ಲಿ ಇನ್ನೇನು ತುಪ್ಪ ಆಗುತ್ತೆ ಅನ್ನೋ ಸಮಯದಲ್ಲಿ ಹಾಕೋಬೇಕಾಗುತ್ತೆ. ಇದನ್ನು ಈ ಕುಟ್ಟಿ ಪುಡಿ ಮಾಡಿಟ್ಕೊಡೋರು ಅಂತ ಪುಡಿನ ಮೊದಲಿಗೆ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಕೊನೆಯಲ್ಲಿ ಹಾಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಕರಿಬೇವಿನ ಕಡ್ಡಿ ದಳ ಕೂಡ ಹಾಕಿದ್ದೀನಿ. ಒಂದು ಕಡ್ಡಿ ಚಿಕ್ಕದು, ಒಂದು ಕರಿಬೇವಿನ ಸೊಪ್ಪಿನ ಕಡ್ಡಿ. ಇದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟು ಹಾಗೆ ಘಮ ಕೂಡ ಕೊಡುತ್ತೆ. ನೋಡಿ, ಇದು ಇವಾಗ ಆಗ್ತಾಯಿದೆ. ಮೇಲಿರುವಂಥ ಕೆನೆ ಎಲ್ಲ ತಳಕ್ಕೆ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ಥರ ಬಬಲ್ಸ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಇದು ಆಗಿದೆ, ತುಪ್ಪ ರೆಡಿ ಆಗಿದೆ. ಇವಾಗ ನೋಡಿ, ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನು ಶೋಧಿಸಿ ಇಟ್ಕೋಬೇಕು. ನೋಡಿ, ಒಂದು ಅರ್ಧ ಕೆ ಜಿ ಬೆಣ್ಣೆಯಲ್ಲಿ ಒಂದು ಅರ್ಧ ಕೆ ಜಿಗಿನ್ನ ಜಾಸ್ತಿನೇ ಇತ್ತು. ಅದರಲ್ಲಿ ಒಂದು 300 ml ಅನ್ನಷ್ಟು ನನಗೆ ತುಪ್ಪ ಸಿಕ್ಕಿತು. ನೋಡಿ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಯಾರಿಗಿಷ್ಟ ಆಗಿದೆಯೋ ಹಾಗೆ ನಿಮ್ಮ ಕಮೆಂಟ್ಸ್ಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ಎಷ್ಟು ಚೆನ್ನಾಗಿ ಮರಳಾಗಿ ಬಂದಿತ್ತು ತುಪ್ಪ. ನೋಡಿ, ನೀವು ಇದೇ ರೀತಿ ಮನೆಯಲ್ಲಿ ಬೆಣ್ಣೆನ ಮಾಡಿ ಅದರಿಂದ ತುಪ್ಪ ಮಾಡಿಕೊಂಡು ಊಟ ಮಾಡಿ ಬಳಸಿ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.